ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲರ ಜೀವನಕ್ಕೂ ಸಂಬಂಧಪಟ್ಟ ಆಳವಾದ ವಿಷಯವಾದ ಕರ್ಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಕರ್ಮ ಅನ್ನೋದನ್ನು ಕೆಲವರು ಶಾಪ ಅಂತಾರೆ, ಕೆಲವರು ಅದೃಷ್ಟ ಅಂತಾರೆ. ಆದರೆ ನಿಜವಾಗಿಯೂ ಕರ್ಮ ಎಂದರೆ ಏನು? ಅದು ನಮ್ಮ ಬದುಕಿನಲ್ಲಿ ಹೇಗೆ ಕೆಲಸ ಮಾಡುತ್ತದೆ? ಇವೆಲ್ಲವನ್ನು ಸರಳವಾಗಿ ತಿಳಿಯೋಣ. ಕರ್ಮ ಎಂದರೆ ಏನು? ಸಂಸ್ಕೃತದಲ್ಲಿ ಕರ್ಮ ಅಂದರೆ ಕ್ರಿಯೆ ಅಥವಾ ಕೆಲಸ. ನಾವು ಮಾಡುವ ಪ್ರತಿಯೊಂದು ಯೋಚನೆ, ಮಾತು, ಕೆಲಸ ಇವೆಲ್ಲವೂ ಕರ್ಮವೇ. ಉದಾಹರಣೆ, ಯಾರಿಗಾದ್ರೂ ಸತ್ಯ ಹೇಳುವುದು ಒಳ್ಳೆಯ ಕರ್ಮ, ಯಾರನ್ನಾದ್ರೂ ನೋಯಿಸುವುದು ಕೆಟ್ಟ ಕರ್ಮ. ಅಂದರೆ ಕರ್ಮ ಅಂದರೆ ಕೇವಲ ದೊಡ್ಡ ಕೆಲಸವಲ್ಲ, ಪ್ರತಿದಿನದ ಸಣ್ಣ ಸಣ್ಣ ಕ್ರಿಯೆಗಳು ಕರ್ಮವೇ. ಕರ್ಮದ ನಿಯಮ. ಕರ್ಮವು ಬೂಮರ್ಯಾಂಗ್ ಆಗಿದೆ. ನಾವು ಏನು ಮಾಡಿದರೂ ಅದು ನಮಗೆ ಹಿಂತಿರುಗುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ, ಯಾರು ಬದುಕುತ್ತಿದ್ದಾರೆಂದರೆ ಅವರು ಕರ್ಮ ಮಾಡಲೇಬೇಕು. ಕರ್ಮವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಆದರೆ ಮುಖ್ಯ ಪ್ರಶ್ನೆ, ನಾವು ಯಾವ ರೀತಿಯ ಕರ್ಮ ಮಾಡುತ್ತಿದ್ದೇವೆ ಎಂಬುದೇ ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಕರ್ಮದ ವಿಧಗಳು. ಶಾಸ್ತ್ರಗಳಲ್ಲಿ ಕರ್ಮವನ್ನು 3 ವಿಧಗಳಾಗಿ ಹೇಳುತ್ತಾರೆ. 1. ಸಂಚಿತ ಕರ್ಮ, ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮದ ಸಂಗ್ರಹ. 2. ಪ್ರಾರಬ್ಧ ಕರ್ಮ, ಈ ಜನ್ಮದಲ್ಲಿ ಅನುಭವಿಸಬೇಕಾದ ಫಲ. ಉದಾಹರಣೆ, ಹುಟ್ಟಿದ ಕುಟುಂಬ, ಆರೋಗ್ಯ. 3. ಆಗಾಮಿ ಕರ್ಮ, ಇಂದಿನ ಕರ್ಮಗಳಿಂದ ಭವಿಷ್ಯದಲ್ಲಿ ಸಿಗುವ ಫಲ. ಅಂದರೆ ಇಂದಿನ ಜೀವನ ನಮ್ಮ ಹಳೆಯ ಕರ್ಮದ ಫಲ ಮತ್ತು ಇಂದಿನ ಕ್ರಿಯೆಗಳು ನಮ್ಮ ಭವಿಷ್ಯ ಕಟ್ಟುತ್ತಿವೆ. ಕಥೆ ಉದಾಹರಣೆ. ಒಮ್ಮೆ ಒಬ್ಬ ವಿದ್ಯಾರ್ಥಿ ದಿನವಿಡೀ ಕಾಲಹರಣ ಮಾಡುತ್ತಿದ್ದ. ಪರೀಕ್ಷೆಯಲ್ಲಿ ಅವನು ಅಸಫಲವಾಯಿತು. ಅವನು ಹೇಳಿದ, ಇದು ನನ್ನ ಕರ್ಮ. ಅವನ ಗುರುಗಳು ಹೇಳಿದರು, ಇದು ದೈವದ ಆಟವಲ್ಲ, ನೀನು ಮಾಡಿದ ಆಲಸ್ಯವೇ ನಿನ್ನ ಕರ್ಮ. ನೀನು ಶ್ರಮಿಸಿದ್ದರೆ ಫಲ ಬದಲಾಗುತ್ತಿತ್ತು. ಅದರರ್ಥ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೇ ಕರ್ಮ, ಅದು ಒಳ್ಳೆಯದಾಗಿದ್ದರೂ ಕೆಟ್ಟದಾಗಿದ್ದರೂ. ಬದುಕಿನಲ್ಲಿ ಕರ್ಮದ ಅರ್ಥ, ಒಳ್ಳೆಯದನ್ನು ಮಾಡಿದರೆ ಅದೇ ನಮಗೆ ಮರಳಿ ಬರುತ್ತದೆ. ಕೆಟ್ಟದನ್ನು ಮಾಡಿದರೂ ತಡವಾಗಬಹುದು, ಆದರೆ ತಪ್ಪದೇ ಹಿಂತಿರುಗುತ್ತದೆ. ನಮ್ಮ ಕೈಯಲ್ಲಿ ಇರುವ ಒಂದು ಶಕ್ತಿ ಏನು ಗೊತ್ತಾ? ಇಂದಿನ ಕ್ಷಣದಲ್ಲಿ ಒಳ್ಳೆಯ ಕರ್ಮವನ್ನು ಆರಿಸಿಕೊಳ್ಳುವುದು. ಹೀಗಾಗಿ ಸ್ನೇಹಿತರೆ, ಕರ್ಮ ಎಂದರೆ ಶಿಕ್ಷೆಯಲ್ಲ, ಅದು ನಮ್ಮ ಕ್ರಿಯೆಗಳ ಪ್ರತಿಫಲ. ನಾವು ಯಾವ ಬೀಜ ಬಿತ್ತುತ್ತೇವೋ ಅದೇ ಬೆಳೆ ಬರುತ್ತದೆ. ಇಂದಿನಿಂದ ಒಳ್ಳೆಯ ಮಾತು, ಒಳ್ಳೆಯ ಚಿಂತನೆ, ಒಳ್ಳೆಯ ಕೆಲಸ ಮಾಡುವುದೇ ನಿಜವಾದ ಕರ್ಮಯೋಗ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಅಂದ್ರೆ ಇನ್ನಷ್ಟು ಜನರಿಗೂ ಹಂಚಿ. ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.